ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಏನು ತೋರ್ಸಕ್ಕೆ ಹೊಟ್ಟಿದ್ದೀನಿ ಅಂತ ಅಂದರೆ, ನೀವೇನಾದರೂ ರೆಂಟಿಗೆ ಜಿವೆಲ್ಸ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ಒನ್ ಆಫ್ ದ ಬೆಸ್ಟ್ ಜಿವೆಲ್ಸ್ ಶಾಪ್ನ ನಾನು ಇವತ್ತು ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ರೀವಿಯಸ್ಲಿ ನಾನೊಂದು ಬ್ರೈಡ್ ವರ್ಕ್ ಮಾಡಿದ್ದೆ, ಅಲ್ಲಿ ಅವರು ರೆಂಟಿಗೆ ತೊಗೊಂಡು ಬಂದಿದ್ರು. ಸೊ ನಾನು ಅವಾಗ ಕೇಳಿದೆ ಎಲ್ಲಿ ತೊಗೊಂಡ್ರಿ ಅಂತ. ಸೊ ಹೀಗೆ ಒಂದು ಶಾಪ್ ಇದೆ, ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ನನ್ನ ಸಿಸ್ಟರ್ ಕೂಡ ಆ ಶಾಪ್ ಬಗ್ಗೆ ಹೇಳಿದ್ಲು ಪ್ರೀವಿಯಸ್ಲಿ. ಬಟ್ ನಾನು ಸೀಮಂತದಲ್ಲಿ ನಾನು ಯಾವುದೋ ಬೇರೆ ಒಂದು ಜಿವೆಲ್ಸ್ ಶಾಪಲ್ಲಿ ತೊಗೊಂಡಿದ್ದೆ. ಹಾಸನಲ್ಲಿ ನನಗೆ ಅಷ್ಟು ಐಡಿಯಾಸ್ ಇಲ್ಲ ಇದ್ದರೆ ನಾನು ಒಂದು 4-5 ಜನ ಹತ್ರ ಕೇಳಿಕೊಂಡೆ ತೊಗೋಬೇಕು. ಸೊ ಅಲ್ಲಿ ನನಗೆ ಇದು ಬೆಸ್ಟ್ ಅನ್ನಿಸ್ತು, ಯಾಕೆಂದರೆ ಇಲ್ಲಿ ಒಂದಿಷ್ಟು ಯೂನಿಕ್ ಡಿಸೈನ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇದೆ. ಆ್ಯಂಡ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ಇಲ್ಲ ಪ್ರಮೋಷನ್ ಏನು ಮಾಡ್ತಾ ಇಲ್ಲ, ನನಗೆ ಪರ್ಸ್ನಲಿ ಇಷ್ಟ ಆಗಿರೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಇನ್ಯಾಕೆ ತಡ, ಅಲ್ಲಿ ಹೋಗಿ ನಾನು ಇನ್ ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ, ಸೊ ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇನ್ಯಾಕೆ ತಡ, ಹೋಗೋಣ ಬನ್ನಿ. ಹಾಯ್ ಸರ್. ಸೊ ನಾನು ಇವತ್ತು ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಹೇಳಿದ್ದೀನಿ ಬೆಸ್ಟ್ ಜ್ಯುವೆಲ್ಸ್ ನಿಮಗೆ ಸಿಗುತ್ತೆ ಅಂತ. ಸೊ ನಾನು ಇನ್ನೂ ನೇಮ್ನ ರಿವೀಲ್ ಮಾಡಿಲ್ಲ. ಸೊ ನಿಮ್ಮ ಶಾಪ್ ನೇಮು ಮತ್ತು ಎಲ್ಲಿ ಇದು ಲೊಕೇಟ್ ಆಗಿದೆ ಅಂತ ಹೇಳಿ. ಮೇಡಮ್, ನಮ್ಮ ಶಾಪ್ ನೇಮ್ ಬಂದು ವಿಶಿಷ್ಟ ಫ್ಯಾಷನ್ ಅಂತ. ನಮ್ಮದು ಲೊಕೇಟ್ ಆಗಿರೋದು ಬಂದು KR-ಪುರಂ ಸೆಕೆಂಡ್ ಕ್ಲಾಸು, ನಿಯರ್ ಓಲ್ಡ್ ಗೋಕುಲ್ ಹೋಟ್ಲ್ ಅಂತ ಅದ್ರ ಪಕ್ಕಕ್ಕೆ ಎದುರುಗಡೆ ಅಪೋಸಿಟ್ 7th ಲೆವೆಲ್ ಅಂತ ಇದೆ, ಅಲ್ಲಿ ಅಪೋಸಿಟ್ ಬರುತ್ತೆ. ಇವಾಗ ನಾನು ಏನಂತ ಹೇಳಿದ್ದೀನಿ ಅಂತ ಅಂದರೆ, ಲೈಕ್ ನಾವು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಪ್ರೀವಿಯಸ್ಲಿ ನಾನು ಬ್ರೈಡ್ ವರ್ಕ್ ಮಾಡಿದ್ದೆ. ಸೊ ಇಲ್ಲಿಂದಲೇ ನಾವು ಸೆಲೆಕ್ಟ್ ಮಾಡಿದ್ದು. ಸೊ ನಂಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ನಾನು ಹಾಸನಲ್ಲಿರೋ ಅಪ್ಕಮಿಂಗ್ ಬ್ರೈಡ್ಸ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮಲ್ಲಿ ಏನೇನೆಲ್ಲ ಕಲೆಕ್ಷನ್ ಸಿಗುತ್ತೆ, ಯೂನಿಕ್ ಡಿಸೈನ್ಸ್ ಏನು ಅನ್ನೋದನ್ನ ಜಸ್ಟ್ ಒಂದು ವಿಡಿಯೋದಲ್ಲಿ. ಮೇಡಮ್, ನಮ್ಮ ಹತ್ರ ಆಲ್ ಟೈಪ್ಸ್ ಇದೆ. ನೀವು ಏನು ಬೆಂಗಳೂರು ಏನು ಇಷ್ಟಪಡ್ತೀರಾ ಅದೇ ಥರದ ಜ್ಯುವೆಲ್ಸ್ ನಾವು ಹಾಸನಲ್ಲಿ ಫಸ್ಟ್ ಟೈಮ್ ಮಾಡಿದ್ದೀವಿ. ನಿಮಗೆ ಜಡಾವು ಐಟಮ್ ಇರ್ಬೋದು, ದುಡ್ಡ ಕಸು ಇರ್ಬೋದು, ಆಂಟಿಕ್ ಸಿಲ್ವರ್ ರೆಪ್ಲಿಕಾ ಐಟಮ್ ಇರ್ಬೋದು. ಸಿಲ್ವರ್ ರೆಪ್ಲಿಕಾ ಅಂತ ಬರುತ್ತೆ. ಇವೆಲ್ಲ ಹೆವಿ ಬ್ರೈಡಲ್ ಇದು ಬರುತ್ತೆ. ಇದಕ್ಕೆಲ್ಲ ಅದು ಈ ಥರ ಎಲ್ಲ ಬರುತ್ತೆ. ಸಿಲ್ವರ್ ರೆಪ್ಲಿಕಾ ಅಂತ. ಆಮೇಲೆ ನಿಮಗೆ ಆಲ್ ಟೈಪ್ಸ್ ಎಲ್ಲ ಥರದ್ದು ಜ್ಯುವೆಲ್ಸ್ ಸಿಗುತ್ತೆ. ಕಾಸ್ಟ್ ಎಲ್ಲ ಎಕ್ಸ್ಪೆಕ್ಟೇಷನ್ ಜ್ಯುವೆಲ್ಸ್ ಮೇಲೆ ಹೋಗುತ್ತೆ. ಸೊ ವಿಡಿಯೋ ಮಾಡ್ತಾ ಇದ್ವಿ, ಅಷ್ಟರಲ್ಲಿ ತುಂಬ ಜನ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ಅದರಲ್ಲೂ ಕೂಡ ಸರ್ ಎಕ್ಸ್ಪ್ಲೈನ್ ಮಾಡ್ತಾನೇ ಇದ್ದರು. ಬಟ್ ಅವ್ರಿಗೆ ಜಾಸ್ತಿ ನಾವು ಡಿಸ್ಟರ್ಬ್ ಮಾಡೋದು ಬೇಡ, ಏಕೆಂದರೆ ಅವರಿಗೆ ಕಸ್ಟಮರ್ ಮೇಯ್ನ್ ಅಲ್ವಾ. ಸೊ ಅದಕ್ಕೆ. ಆ್ಯಂಡ್ ಇವಾಗ ಬ್ರೈಡಲ್ ಸೀಸನ್ ಆಗಿರೋದ್ರಿಂದ ತುಂಬ ಜನ ಬರ್ತಾನೆ ಇದ್ದರು. ಆ್ಯಂಡ್ ನನಗೆ ಈ ಶಾಪಲ್ಲಿ ತುಂಬಾ ಇಷ್ಟ ಆಗಿರೋ ಅಂಥ ಸೆಟ್ ಇದ್ದೇನೆ, ಸಖತ್ ಇಷ್ಟ ಆಯಿತು. ನಾವು ಸ್ವಲ್ಪ ಜನ ಕಮ್ಮಿ ಆಗ್ತಾರೆ, ಆಮೇಲೆ ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡೋಣ, ಸರ್ ಹತ್ರ ಮಾತಾಡ್ಸೋಣ ಅಂತ ಅಂದ್ಕೊಂಡು ಅಷ್ಟರೊಳಗಡೆ ಇನ್ನೂ ಬರ್ತಾನೇ ಇದ್ದರು. ಅದಕ್ಕೆ ಹೋಗಿ ಜ್ಯೂಸ್ ಕುಡ್ಕೊಂಡು ಬರೋಣ, ನೋಡೋಣ ಅದಾದಮೇಲೆ ಆದ್ರೂ ಕಮ್ಮಿ ಆಗ್ತಾರೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಇಲ್ಲ, ಬರ್ತಾನೇ ಇದ್ದರು. ಸೊ ಅದಕ್ಕೆ ಹೇಗಾಗುತ್ತೋ ಅಷ್ಟು ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಮತ್ತೆ ನಾನು ಬರೋ ಒಳಗಡೆ ಯಾರೋ ಒಬ್ಬರು ಈ ಸೆಟ್ನ ಕೂಡ ಬುಕ್ ಮಾಡೋಕ್ಕೆ ರೆಡಿಯಾಗಿದ್ದರು. ಆ್ಯಂಡ್ ನಾನು ಅಲ್ಲಿರೋ ಇನ್ನೊಬ್ಬರು ಕಸ್ಟಮರ್ಗೂ ಕೂಡ ಇದನ್ನೇ ಸಜೆಸ್ಟ್ ಮಾಡ್ತಾಯಿದ್ದೆ, ಏಕೆಂದರೆ ಅವರ ಒಂದು ಸ್ಯಾರಿಗೆ ಇದು ಪರ್ಫೆಕ್ಟ್ ಮ್ಯಾಚಿಂಗ್ ಇತ್ತು. ಆ್ಯಂಡ್ ನೀವೇನಾದರೂ ಬಂಗಾರ ಜಡೆಗಳನ್ನ ಡಿಫ್ರೆಂಟಾಗಿ ನೋಡ್ತಾ ಇದ್ದೀನಿ ಅಂತ ಅಂದರೆ ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ನೀವು ರಿಸೆಪ್ಷನಿಗೆ ಯುನೀಕಾಗಿರೋ ಅಂಥ ನೆಕ್ ಪೀಸಸ್ನ ಹಾಕಬೇಕು ಅಂತ ಅಂದರೆ ಒನ್ ಆಫ್ ದ ಬೆಸ್ಟ್ ಶಾಪ್ ಅಂತಲೇ ಹೇಳ್ತೀನಿ. ತುಂಬಾ ಕಲೆಕ್ಷನ್ಸ್ ಇದೆ, ನೀವು ಒಂದು ಸಲ ವಿಸಿಟ್ ಮಾಡಿ ಅಷ್ಟೇ ನಾನು ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಿಮಗೆ ರೆಂಟಿಗೆ ಮಾತ್ರ ಅಲ್ಲ, ಓನಾಗೂ ಕೂಡ ಪರ್ಚೇಸ್ ಮಾಡ್ಬೋದು. ಲೈಕ್ ಬ್ಯಾಂಗಲ್ಸ್, ಇಯರಿಂಗ್, ನೆಕ್ ಪೀಸಸ್ ಜೊತೆಗೆ ಬ್ರಾಸ್ಲೈಟ್ಸು, ಇದನ್ನೆಲ್ಲ ನೀವು ಓನಾಗೆ ಬೈ ಮಾಡ್ಬೋದು. ಇಲ್ಲಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ.
ಆ್ಯಂಡ್ ನನ್ನ ತಂಗಿ ಮದುವೆ ಟೈಮಲ್ಲಾದರೂ ಈ ಶಾಪ್ ಸಿಕ್ಕಿದ್ರೆ ತುಂಬ ದುಡ್ಡು ಉಳಿತಿತ್ತೇನೋ, ಏಕೆಂದರೆ ನಾವು ಬೆಂಗಳೂರಿಂದ ತರಿಸ್ಕೊಂಡಿದ್ವಿ. ಸುಮ್ಮನೆ ವೇಸ್ಟ್ ಅನ್ನಿಸ್ತಿದೆ ಇವಾಗ ನನಗೆ, ಏಕೆಂದರೆ ಎಷ್ಟೊಂದು ಅಮೌಂಟ್ನ ನಾವು ವೇಸ್ಟ್ ಮಾಡಿದ್ವಿ. ಏನಿಲ್ಲ ಅಂದರೆ ಒಂದು 25,000 ಏನೋ ಆಗಿತ್ತು ನಮ್ಮದು ಕೂಡ. ಅದರಲ್ಲೂ ಕೂಡ ಒಂದು ಇಯರಿಂಗ್ನ ಮಿಸ್ ಮಾಡಿದ್ದಾರೆ ಅವರೇ, ನಮ್ಮ ಮೇಲೆ ಎತ್ತಾಕ್ಬಿಟ್ರು ಅವರು, ನೀವೇ ಕಳೆದಾಕ್ಬಿಟ್ಟಿದ್ದೀರಾ ಅಂತ. ನಾನು ತಕ್ಷಣವೇ ಫೋನ್ ಮಾಡಿದೆ, ಅದು ಅನ್ಬಾಕ್ಸ್ ಮಾಡಿದ ತಕ್ಷಣವೇ ಫೋನ್ ಮಾಡಿದೆ, ಈ ಥರದ್ದು ಒಂದು ಇಯರಿಂಗ್ಸ್ನ ನೀವು ಮಿಸ್ ಮಾಡಿದ್ದೀರಾ ಮೇಡಮ್ ಅಂದರೆ, ಇಲ್ಲ ನೀವೇ ಮಿಸ್ ಮಾಡಿದ್ದೀರಾ ಅಂತ ನಮ್ಮ ಹತ್ರ ಹೇಳಿಬಿಟ್ರು. ಅದಾದಮೇಲೆ ನಾನಂತೂ ಹೇಳಿದೆ, ನಿಮ್ಮ ಒಂದು ಶಾಪಲ್ಲಿ CC ಕ್ಯಾಮ್ರಾ ಇರುತ್ತಲ್ವ, ನೀವು ಪ್ಯಾಕ್ ಮಾಡಿದರೆ ಆ ವಿಡಿಯೋನ ನನ್ನ ಕ್ಲಿಪ್ಸ್ನ ಕಳಿಸಿ ಅಂತ ಅಂದರೆ ಅವ್ರು ಅದಕ್ಕೆ ರೆಡಿನೇ ಇರಲಿಲ್ಲ. ನನಗೇನೋ ಅವರೇ ಮಿಸ್ ಮಾಡಿದ್ದಾರೆ ಅನ್ನೋ ಥರ ಫೀಲ್ ಆಯಿತು. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಅಡ್ವಾನ್ಸ್ ಅಮೌಂಟಲ್ಲಿ ಅದ್ರದ್ದು ಇಯರಿಂಗ್ಸ್ ಏನು ಕಾಸ್ಟ್ ಇದೆ ಅದನ್ನು ಅವ್ರು ಪೇ ಮಾಡಿಸ್ಕೊಂಡ್ರು. ಸಮ್ಟೈಮ್ಸ್ ಹಿಂಗಾಗುತ್ತೆ, ಅದಕ್ಕೆ ನಮ್ಮೂರಲ್ಲೇ ಏನಿದೆ ಅಂತ ನಾವು ಹುಡುಕಬೇಕು, ತಗೋಬೇಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಬ್ರೈಡ್ ಇದ್ದರೆ, ಅಪ್ಕಮಿಂಗ್ ಬ್ರೈಡ್ಸ್ ಇದ್ದರೆ, ಇಲ್ಲ ನೀವೇ ಏನಾದರೂ ಬ್ರೈಡ್ ಆಗಿದ್ದರೆ ಖಂಡಿತವಾಗ್ಲೂ ವಿಶಿಷ್ಟ ಫ್ಯಾಷನಿಗೆ ಬನ್ನಿ, ವಿಸಿಟ್ ಮಾಡಿ, ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ರೆಂಟಿಗೆ ಬುಕ್ ಮಾಡ್ಕೊಳ್ಳಿ. ಸರಿಗೆ ತುಂಬಾ ಪೇಷನ್ಸ್ ಇತ್ತು, ಜೊತೆಗೆ ಕಸ್ಟಮರ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು. ನನಗೆ ಆ ವೇ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಇಲ್ಲ ಪೇಯ್ಡ್ ಪ್ರಮೋಷನ್ ನಾನು ಮಾಡ್ತಾಯಿಲ್ಲ. ಈವನ್ ಸರಿಗೆ ನಾನು ಹೇಳಿದೆ, ಸರ್ ನಂದು ಹಿಂಗೆ ಯೂಟ್ಯೂಬ್ ಚಾನಲ್ ಇದೆ, ನಾನು ಅದಕ್ಕೆ ಒಂದು ವಿಡಿಯೋ ಮಾಡ್ಕೊತೀನಿ ಅಂತ ಅಂದೆ. ಸರ್ ಅದಕ್ಕೆ ಓಕೆ ಅಂತ ಅಂದರು. ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಏನಿಲ್ಲ ಅಂದರೂ 2 ಇಯರ್ಸ್ ಆಗಿದೆ. ಬಟ್ ಸಿಕ್ಕಾಬಟ್ಟೆ ಬ್ರೇಕ್ ಕೊಟ್ಟಿದ್ದೀನಿ ಮಧ್ಯದಲ್ಲಿ. ಅಂದರೆ ಒಂದು 5-6 ವೀಡಿಯೋಸ್ ಮಾಡೋದು ಮತ್ತೆ ಬ್ರೇಕ್ ತೊಗೊಳೋದು ಹಿಂಗೆ ಮಾಡ್ತಾಯಿದ್ದೆ. ರೀಸನ್ ಇಷ್ಟೇ, ಮೇಕಪ್ ಆರ್ಟಿಸ್ಟ್ ಆದರೆ ಗೊತ್ತಲ್ಲ ನಿಮಗೆ ಸೀಸನಲ್ಲಿ ಯಾವ ಥರ ಬ್ಯುಸಿ ಇರ್ತೀವಿ ಅಂತ. ಅದ್ರ ಜೊತೆಗೆ ಕ್ಲಾಸಸ್ ಇತ್ತು, ಜೊತೆಗೆ ಸೀಮಂತ ಆಯಿತು, ಪಾಪು ಆಯಿತು. ಸೊ ಇದೆಲ್ಲ ರೀಸನ್ಸ್ ನಾವು ಕೊಡಬಾರ್ದು. ಇಟ್ಸ್ ಓಕೆ, ನೆಕ್ಸ್ಟ್ ಈ ಒಂದು ಮಿಸ್ಟೇಕ್ನ ನಾನು ಖಂಡಿತವಾಗ್ಲೂ ಮಾಡಲ್ಲ. ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದು, ಒಂದು 4-5 ಜನಕ್ಕೆ ಯೂಸ್ ಆಗುತ್ತೆ ಅಂತ. ನೀವೇನಾದರೂ ಬ್ರೈಡ್ ಆಗಿದ್ರೆ, ಇಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಅಪ್ಕಮಿಂಗ್ ಬ್ರೈಡ್ಸ್ ಇದ್ದರೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಈ ಒಂದು ಸಲನಾದರೂ ಈ ಒಂದು ಶಾಪ್ನ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಫಸ್ಟ್ ಟೈಮ್ ಏನಾದರೂ ನನ್ನ ಒಂದು ಚಾನಲಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಿಂದಿನ ವ್ಲಾಗ್ಸ್ ಕೂಡ ನೀವು ನೋಡ್ಕೊಂಡು ಬನ್ನಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಜೊತೆಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗುತ್ತೆ. ಅದರಲ್ಲಿ 2 ಅಕೌಂಟ್ ಇದೆ, ಒಂದು ಸ್ಫೂರ್ತಿಗೌಡ ಮೇಕೋವರ್, ಜೊತೆಗೆ ಸ್ಫೂರ್ತಿಗೌಡ 53. ಸೊ ಅಲ್ಲಿಂದ ಮನೆ ಕಡೆ ಹೋಗುವಾಗ ಸ್ಮೋಕಿ ಡೋಕಿ ಕಾಣಿಸ್ತು. ಸೊ ಬಹಳ ದಿನಗಳಾಗಿತ್ತು ಇದನ್ನೆಲ್ಲ ನಾವು ತಿನ್ನಬಾರ್ದು, ಬಟ್ ಏನೋ ಆಸೆ ತಿನ್ನಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಈ ಟೈಮಲ್ಲಂತೂ ತುಂಬ ಕ್ರೇವಿಂಗ್ಸು, ಸ್ವೀಟ್ ತಿನ್ನಬೇಕು, ಖಾರ ತಿನ್ನಬೇಕು ಅನ್ನೋದು ಸಿಕ್ಕಾಪಟ್ಟೆ. ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ ಒಂದು ಶವರ್ಮಾ ತೊಗೊಂಡು ಅದರಲ್ಲೇ ಬೈಟು ಮಾಡ್ಕೊಂಡ್ವಿ. ಆ್ಯಂಡ್ ಮನೆಗೆ 1-2 ಪಾರ್ಸಲ್ ತೊಗೊಂಡು ಹೋದೆ. ಸೊ ನಾನು ಹೋಗೋ ಒಳಗಡೆ ಎದ್ದಿದ್ದ, ಅದಕ್ಕೆ ಅಮ್ಮ ಹಂಗೆ ತೂಗ್ತಾ ಇದ್ರು. ಆ್ಯಂಡ್ ನಮ್ಮವ್ವ ನಮ್ಮ ತಂಗಿ ಪಾಪುನ ತೂಗ್ತಾ ಇದ್ರು. ತಂಗಿ ಕೊಡೋಣ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಾನು 1 ಅವರಲ್ಲಿ ಇದನ್ನೆಲ್ಲ ಮುಗಿಸ್ಬೇಕಿತ್ತು, ಯಾಕೆಂದರೆ ಪಾಪು ಮಲಗಿದ್ದ, ಅವ್ನು ಹೇಳೋ ಅಷ್ಟೊತ್ತಿಗೆ ನಾನು ಬರಬೇಕಿತ್ತು. ಅದಕ್ಕೆ ಬೇಗ ಎಲ್ಲ ಮುಗಿಸಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಅಪ್ಕಮಿಂಗ್ ಬ್ರೈಡ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೆ ಈ ವ್ಲಾಗ್ ತುಂಬಾ ಯೂಸ್ಫುಲ್ ಆಗುತ್ತೆ, ಅವರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಲವ್ ಯು ಆಲ್.